ನಮಸ್ಕಾರ. ಮುಖ್ಯಾಂಶಗಳು. ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಪ್ರಧಾನಿ ನರೇಂದ್ರ ಮೋದಿ ನಡುವೆ ಇಂದು ವರ್ಚುವಲ್ ಸಂವಾದ. ಕೋವಿಡ್-19 ನಂತರದ ಸ್ಥಿತಿಗತಿ ಕುರಿತು ಮಹತ್ವದ ಚರ್ಚೆ. ಕೊರೋನಾ ಪರಿಣಾಮದಿಂದ ಬಡವರು, ದುರ್ಬಲ ವರ್ಗದ ರಕ್ಷಣೆ, ವಿಶ್ವ ಬ್ಯಾಂಕ್ ನೆರವಿನ $400 ದಶಲಕ್ಷ ಯೋಜನೆ ಜಾರಿ. ಎರಡನೇ ಹಂತದ ಗ್ರಾಮ ಪಂಚಾಯತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಾಳೆ ಕಡೆ ದಿನ. ಪಕ್ಷರಹಿತ ಚುನಾವಣೆಗೆ ರಾಜಕೀಯ ಮುಖಂಡರ ಸಹಕಾರಕ್ಕೆ ಆಯೋಗ ಮನವಿ. ಅಡಿಲೇಡ್ ಟೆಸ್ಟ್ ಕ್ರಿಕೆಟ್, ಆಸ್ಟ್ರೇಲಿಯಾ ವಿರುದ್ಧ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ, ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ನಡುವೆ ಇಂದು ದ್ವಿಪಕ್ಷೀಯ ಸಮಾಲೋಚನೆ ನಡೆಯಲಿದೆ. ವರ್ಚುವಲ್ ವೇದಿಕೆ ಮೂಲಕ ಉಭಯ ನಾಯಕರು ಚರ್ಚಿಸಲಿದ್ದು, ಈ ಬೆಳವಣಿಗೆ ಎರಡೂ ರಾಷ್ಟ್ರಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ನಿರೀಕ್ಷೆ ಹೊಂದಲಾಗಿದೆ. ಈ ವರ್ಷದ ಮಾರ್ಚ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಾಂಗ್ಲಾದೇಶಕ್ಕೆ ಭೇಟಿ ನೀಡಬೇಕಿತ್ತು. ಆದರೆ ಕೋವಿಡ್-19 ಸೋಂಕು ಹಿನ್ನೆಲೆಯಲ್ಲಿ ತಮ್ಮ ಪ್ರವಾಸವನ್ನು ಮುಂದೂಡಿದ್ದರು. ಬಾಂಗ್ಲಾದೇಶ ಸಾರ್ವಭೌಮ ರಾಷ್ಟ್ರವಾಗಿ ಹೊರಹೊಮ್ಮಲು ಪ್ರಮುಖ ಕಾರಣೀಕರ್ತರಾದ ಬಂಗಬಂಧು ಎಂದೇ ಖ್ಯಾತರಾದ ಶೇಖ್ ಮುಜಿಬುರ್ ರೆಹಮಾನ್ ಅವರ ಜನ್ಮ ಶತಮಾನೋತ್ಸವ ವರ್ಷವಾದ ಹಿನ್ನೆಲೆಯಲ್ಲಿ ಅವರ ಸ್ಮರಣಾರ್ಥ ನರೇಂದ್ರ ಮೋದಿ ಅವರು ಬಾಂಗ್ಲಾ ಪ್ರಧಾನಿ ಅವರ ಜೊತೆ ಇಂದು ಅಂಚೆ ಚೀಟಿ ಬಿಡುಗಡೆ ಮಾಡಲಿದ್ದಾರೆ. ಅದರ ನೇರ ಪ್ರಸಾರವನ್ನು ನಾವೀಗ ವೀಕ್ಷಿಸ್ತಾ ಇದ್ದೇವೆ. एंटी लिबरेशन फोर्सेस पर बांग्लादेश की ऐतिहासिक जीत को आपके साथ विजय दिवस के रूप में मनाना हमारे लिए गर्व की बात है. आज जब बांग्लादेश आजादी के 49 वर्ष मना रहा है, मैं दोनों देशों के शहीदों को, जिन्होंने अपने प्राणों की आहुति दी, श्रद्धापूर्वक नमन करता हूं. विजय दिवस के अवसर पर कल मैंने भारत में राष्ट्रीय समर स्मारक में श्रद्धा सुमन अर्पित किए और एक स्वर्णिम विजय मशाल प्रज्वलित करी. ये 4 विजय मशाल पूरे भारत में भ्रमण करेगी और हमारे शहीदों के गांव-गांव ले जाएगी. 16 दिसंबर से हम स्वर्णिम विजय वर्ष मना रहे हैं, जिसमें भारत भर में कई कार्यक्रम आयोजित किए जाएंगे. एक्सेलेंसी, मुजीब वर्षों के अवसर पर मैं सभी भारतीयों की ओर से आपको बधाई देता हूं. अगले वर्ष बांग्लादेश यात्रा के निमंत्रण के लिए मैं आपका धन्यवाद करता हूं. आपके साथ बंगबंधु को श्रद्धांजलि अर्पित करना मेरे लिए गर्व की बात होगी. एक्सेलेंसी, बांग्लादेश हमारी नेबरहुड फर्स्ट नीति का एक प्रमुख स्तंभ है. बांग्लादेश के साथ संबंधों में मजबूती और गहराई लाना मेरे लिए पहले दिन से ही विशेष प्राथमिकता रही है. यह बात सही है कि वैश्विक महामारी के कारण यह वर्ष बहुत ही चुनौतीपूर्ण रहा है, लेकिन संतोष का विषय है कि इस कठिन समय में भारत और बांग्लादेश के बीच अच्छा सहयोग रहा. चाहे वो दवाइयां या मेडिकल इक्विपमेंट हो या फिर हेल्थ प्रोफेशनल के साथ काम करना हो, वैक्सीन के क्षेत्र में भी हमारे बीच अच्छा सहयोग चल रहा है. इस सिलसिले में हम आपकी आवश्यकताओं का भी विशेष ध्यान रखेंगे. सार्क फ्रेमवर्क के तहत बांग्लादेश के योगदान के लिए मैं आपका आभार व्यक्त करता हूं. ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಮಹತ್ವದ ಉಪಗ್ರಹ ಉಡಾವಣೆಗೆ ಸಜ್ಜಾಗಿದೆ.
ಇಂದು ಮಧ್ಯಾಹ್ನ 3:41 ಪಿಎಸ್ಎಲ್ವಿ ಸಿ-50 ರಾಕೆಟ್ ಮೂಲಕ ಸಿಎಂಎಸ್-1 ಸಂಪರ್ಕ ಉಪಗ್ರಹವನ್ನು ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನಭೋಮಂಡಲಕ್ಕೆ ಕಳುಹಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೈಗೊಂಡಿದೆ. ಉಪಗ್ರಹ ಉಡಾವಣೆಯ ಇಳಿ ಎಣಿಕೆ ಸುಗಮವಾಗಿದ್ದು ಉಪಗ್ರಹ ಉಡಾವಣೆಗೆ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದು ಇಸ್ರೋ ವಿಜ್ಞಾನಿಗಳು ತಿಳಿಸಿದ್ದಾರೆ. ಪಿಎಸ್ಎಲ್ವಿ ರಾಕೆಟ್ ಮೂಲಕ ಇದು 52ನೇ ಉಡಾವಣೆಯಾಗಿದ್ದು ದೇಶೀಯವಾಗಿ 77ನೇ ಉಡಾವಣೆಗೆ ಇಸ್ರೋ ಸಜ್ಜಾಗಿದೆ. ಈ ಸಂಪರ್ಕ ಉಪಗ್ರಹದಿಂದ ಸಿ ಬ್ಯಾಂಡ್ ಸೇವೆಯನ್ನು ಮತ್ತಷ್ಟು ವಿಸ್ತರಿಸಲಿದ್ದು ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ ವಲಯದಲ್ಲಿ ಸಂಪರ್ಕ ವ್ಯವಸ್ಥೆ ಸುಧಾರಿಸಲಿದೆ. ಈ ಉಪಗ್ರಹ 7 ವರ್ಷಗಳ ಕಾಲ ಕಾರ್ಯನಿರ್ವಹಿಸಲಿದೆ. ಕೋವಿಡ್-19 ಪರಿಣಾಮದಿಂದ ದೇಶದ ಬಡವರು ಮತ್ತು ದುರ್ಬಲ ವರ್ಗದವರನ್ನು ರಕ್ಷಿಸಲು ಕೇಂದ್ರ ಸರ್ಕಾರ ಹಾಗೂ ವಿಶ್ವ ಬ್ಯಾಂಕ್ $400 ದಶಲಕ್ಷ ಮೊತ್ತದ ಯೋಜನೆಗೆ ಸಹಿ ಮಾಡಿವೆ. ಕೋವಿಡ್ ಸಂದರ್ಭದಲ್ಲಿ ಇದು 2ನೇ ಕಾರ್ಯಕ್ರಮವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ವರ್ಷದ ಮೇನಲ್ಲಿ $750 ದಶಲಕ್ಷ ಮೊತ್ತದ ಮೊದಲ ಹಂತದ ಕಾರ್ಯಕ್ರಮ ಜಾರಿಗೊಳಿಸಲಾಗಿತ್ತು. ಕೋವಿಡ್-19 ಸೋಂಕಿನಿಂದ ಬಾಧಿತರಾದ ಈ ವರ್ಗವನ್ನು ರಕ್ಷಿಸಿ ಅವರ ಜೀವನ ಮಟ್ಟ ಸುಧಾರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಜಾರಿಗೊಳಿಸಲಾಗಿದೆ. ಕೇಂದ್ರ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಡಾ ಸಿಎಸ್ ಮಹಾಪಾತ್ರ ಹಾಗೂ ವಿಶ್ವ ಬ್ಯಾಂಕ್ನ ಭಾರತೀಯ ಹಂಗಾಮಿ ನಿರ್ದೇಶಕರಾದ ಸುಮಿಲಾ ಗುಲ್ಯಾನಿ ಈ ಒಡಂಬಡಿಕೆಗೆ ಸಹಿ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಮಹಾಪಾತ್ರ, ಕೋವಿಡ್-19 ಪರಿಣಾಮಗಳಿಂದ ನಗರ ಪ್ರದೇಶದ ಬಡವರು, ವಲಸಿಗರು ಸಂಕಷ್ಟದಲ್ಲಿದ್ದು ಇದರಿಂದ ಅವರನ್ನು ರಕ್ಷಿಸಲು ಈ ಕಾರ್ಯಕ್ರಮ ಸಹಕಾರಿಯಾಗಿದೆ. ಭವಿಷ್ಯದ ವಿಪತ್ತುಗಳನ್ನು ಎದುರಿಸಲು ಸರ್ಕಾರಕ್ಕೆ ಇಂತಹ ಕಾರ್ಯಕ್ರಮಗಳು ನೆರವಾಗಲಿವೆ. ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ಬಲಗೊಳಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಹೇಳಿದರು. ಕೋವಿಡ್-19ಗೆ ದೇಶೀಯ ಲಸಿಕೆ ಕೋವ್ಯಾಕ್ಸಿನ್ ಸೋಂಕು ನಿಯಂತ್ರಣಕ್ಕೆ ಪರಿಣಾಮಕಾರಿಯಾಗಿದ್ದು ಇದು ಮೊದಲ ಹಂತದ ಕ್ಲಿನಿಕಲ್ ಟ್ರಯಲ್ಸ್ನಲ್ಲಿ ಸಾಬೀತಾಗಿದೆ. ಮೊದಲ ಹಂತದ ಕ್ಲಿನಿಕಲ್ ಟ್ರಯಲ್ಸ್ನ ಮಾಹಿತಿಯನ್ನು ಲಸಿಕೆ ಉತ್ಪಾದಕರು ಬಹಿರಂಗಪಡಿಸಿದ್ದು ಈ ಲಸಿಕೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಪೂರಕವಾಗಿದೆ ಎಂದು ತಿಳಿಸಿದ್ದಾರೆ. ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ ಐಸಿಎಂಆರ್ ಜಂಟಿಯಾಗಿ ಈ ಲಸಿಕೆ ಅಭಿವೃದ್ಧಿಪಡಿಸಿದ್ದು ಎಲ್ಲೋ ವಾಯುಮಾನದವರ ಮೇಲೆ ನಡೆಸಿದ ಪ್ರಯೋಗದಲ್ಲಿ ಉತ್ತಮ ಫಲಿತಾಂಶ ಹೊರಹೊಮ್ಮಿದೆ. ಈ ಲಸಿಕೆಯನ್ನು 2 ರಿಂದ 8 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿ ರಕ್ಷಿಸಿಡಬೇಕಿದೆ. ಲಸಿಕೆ ವಿತರಣೆ ಕುರಿತು ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ರೂಪಿಸಲಾಗುತ್ತಿದೆ. ಭಾರತೀಯ ಔಷಧ ನಿಯಂತ್ರಕರ ಪರಿಶೀಲನೆಗೆ ಒಳಪಟ್ಟಿರುವ 3 ಲಸಿಕೆಗಳಲ್ಲಿ ಕೋವ್ಯಾಕ್ಸಿನ್ ಕೂಡ ಒಂದಾಗಿದೆ. ಪ್ರಸ್ತುತ ಈ ಲಸಿಕೆ 3ನೇ ಹಂತದ ಪ್ರಯೋಗದಲ್ಲಿದ್ದು 18 ರಿಂದ 55 ವರ್ಷ ವಯೋಮಾನದ 26,000 ಸ್ವಯಂ ಸೇವಕರ ಮೇಲೆ ಪ್ರಯೋಗಿಸಲಾಗುತ್ತಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 1,240 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,04,665ಕ್ಕೆ ಏರಿಕೆಯಾಗಿದೆ. ನಿನ್ನೆ 1,403 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 8,77,199ಕ್ಕೆ ತಲುಪಿದೆ. ನಿನ್ನೆ 6 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 11,971ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 15,476 ಸಕ್ರಿಯ ಪ್ರಕರಣಗಳಿವೆ. 248 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿನ್ನೆ 1,01,750 ಮಾದರಿ ಪರೀಕ್ಷೆ ನಡೆಸಿದ್ದು ಇದುವರೆಗೂ 1,26,11,493 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 676 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,80,247ಕ್ಕೆ ಏರಿಕೆಯಾಗಿದೆ. ಇಂದು 792 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,65,579ಕ್ಕೆ ಏರಿಕೆಯಾಗಿದೆ. ಸದ್ಯ 10,422 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 4 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,245 ಮಂದಿ ಸಾವನ್ನಪ್ಪಿದ್ದಾರೆ.
ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ದೇಶಾದ್ಯಂತ ಕೊರೋನಾ ಸೋಂಕಿತರ ಪ್ರಮಾಣ ಕ್ರಮೇಣ ಇಳಿಕೆಯಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ 24,010 ಹೊಸ ಕೊರೋನಾ ಸೋಂಕು ಪ್ರಕರಣ ಪತ್ತೆಯಾಗಿದ್ದು, ಒಟ್ಟು ಸಂಖ್ಯೆ 99,56,558ಕ್ಕೆ ಏರಿಕೆಯಾಗಿದೆ. ಪ್ರಸ್ತುತ ದೇಶದಲ್ಲಿ 3,22,366 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ ಶೇಕಡಾ 3.34ರಷ್ಟಿದೆ. ಈವರೆಗೆ 94,89,740 ಮಂದಿ ಚೇತರಿಸಿಕೊಂಡಿದ್ದು, ಗುಣಮುಖರಾದವರ ಪ್ರಮಾಣ ಶೇಕಡಾ 95.21ರಷ್ಟಿದೆ. ಒಂದೇ ದಿನ 355 ಜನ ಮೃತಪಟ್ಟಿದ್ದು, ಒಟ್ಟು ಮರಣ ಸಂಖ್ಯೆ 1,44,451ಕ್ಕೆ ಏರಿಕೆಯಾಗಿದೆ. ಮರಣ ಪ್ರಮಾಣ ಶೇಕಡಾ 1.45ರಷ್ಟಿದೆ. ರಾಜ್ಯದಲ್ಲಿ ಇದೇ 22 ಹಾಗೂ 27ರಂದು 2 ಹಂತಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುತ್ತಿದ್ದು, 2ನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಾಳೆ ಕಡೆಯ ದಿನವಾಗಿದೆ. ರಾಜ್ಯದಲ್ಲಿ ಚುನಾವಣಾ ಪ್ರಕ್ರಿಯೆ ತೀವ್ರಗೊಂಡಿದ್ದು, ಚುನಾವಣಾ ಕಣ ರಂಗೇರಿದೆ. ಮೊದಲ ಹಂತದ ಚುನಾವಣೆಗೆ ಸಲ್ಲಿಕೆಯಾಗಿದ್ದ 1,14,550 ನಾಮಪತ್ರಗಳ ಪೈಕಿ 40,352 ಮಂದಿ ಉಮೇದುವಾರಿಕೆಯನ್ನು ಹಿಂಪಡೆದಿದ್ದಾರೆ. 117 ತಾಲೂಕುಗಳ 3,019 ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆ ನಡೆಯುತ್ತಿದ್ದು, ಒಟ್ಟು 1,17,383 ಮಂದಿ ಕಣದಲ್ಲಿದ್ದಾರೆ. ಈವರೆಗೆ ದಾಖಲೆ ಪ್ರಮಾಣದಲ್ಲಿ ಅಂದರೆ 4,377 ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 432 ಗ್ರಾಮ ಪಂಚಾಯತ್ ಸ್ಥಾನಗಳಿಗೆ ಯಾರೊಬ್ಬರೂ ನಾಮಪತ್ರ ಸಲ್ಲಿಸಿಲ್ಲ ಎಂದು ರಾಜ್ಯ ಚುನಾವಣಾ ಆಯೋಗ ಮಾಹಿತಿ ನೀಡಿದೆ. ಗ್ರಾಮ ಪಂಚಾಯತ್ ಚುನಾವಣೆ ಪಕ್ಷರಹಿತವಾಗಿದ್ದು, ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲು ಎಲ್ಲಾ ರಾಜಕೀಯ ಪಕ್ಷಗಳು ಸೂಕ್ತ ಸಹಕಾರ ನೀಡಬೇಕೆಂದು ರಾಜ್ಯ ಚುನಾವಣಾ ಆಯೋಗ ಮನವಿ ಮಾಡಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರಡಿ ಚುನಾವಣೆಯನ್ನು ಪಕ್ಷರಹಿತವಾಗಿ ನಡೆಸಬೇಕಿದ್ದು, ಇದಕ್ಕಾಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಮುಕ್ತ ಚಿಹ್ನೆಗಳನ್ನು ಹಂಚಿಕೆ ಮಾಡಲಾಗಿದೆ. ರಾಜಕೀಯ ಪಕ್ಷಗಳ ಮುಖಂಡರು ಚುನಾವಣಾ ಪ್ರಚಾರದಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಭಾಗವಹಿಸಿ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡರೆ ಮತದಾರರ ಮೇಲೆ ಪ್ರಭಾವ ಬೀರಿದಂತಾಗುತ್ತದೆ. ಜೊತೆಗೆ ಇದು ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆಗೆ ಕಾರಣವಾಗುತ್ತದೆ ಎಂದು ಆಯೋಗ ತಿಳಿಸಿದೆ. ಗ್ರಾಮ ಪಂಚಾಯಿತಿ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಮಾಡಿಕೊಡದೆ ಶಾಂತಿಯುತವಾಗಿ ನಡೆಯಲು ಅನುಕೂಲ ಮಾಡಿಕೊಡಬೇಕೆಂದು ವಿಜಯಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಶಶಿಕಲಾ ಜೊಲ್ಲೆ ಜನತೆಗೆ ಮನವಿ ಮಾಡಿದ್ದಾರೆ. ವಿಜಯಪುರದಲ್ಲಿ ನಿನ್ನೆ ಅವರು ಜಿಲ್ಲೆಯಲ್ಲಿ 212 ಗ್ರಾಮ ಪಂಚಾಯಿತಿಗಳಿದ್ದು 1,611 ವಾರ್ಡ್ಗಳಿವೆ. ಯಾವುದೇ ರೀತಿಯ ಅಕ್ರಮಗಳಿಗೆ ಅವಕಾಶ ನೀಡದಂತೆ ಮತದಾನ ನಡೆಯಬೇಕಾಗಿದೆ ಎಂದರು. ಜಿಲ್ಲೆಯಲ್ಲಿ ಉಂಟಾದ ಪ್ರವಾಹದಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡುವ ಕೆಲಸ ಮುಂದುವರೆದಿದೆ. ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಅನುಕೂಲಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರ ಖಾತೆಗಳಿಗೆ ವಾರ್ಷಿಕ 6,000 ರೂಪಾಯಿ ಮತ್ತು ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು. ಅದಕ್ಕೆ ಈಗಾಗಲೇ ಹಂತ ಹಂತವಾಗಿ ನಮ್ಮಲ್ಲಿ ಸುಮಾರು ಕೃಷಿ ಯಾರು ಹಾನಿಯನ್ನು ಹೊಂದಿದ್ದಾರೆ ಅವರ ಅಕೌಂಟ್ಗೆ ದುಡ್ಡನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಬಿಡುಗಡೆ ಮಾಡುವಂತಹ ಪ್ರೊಸೆಸ್ ಈಗ ನಡೆದಿದೆ. ಅದು ಅವರ ಖಾತೆಗೆ ಜಮಾ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ಪ್ರಧಾನಮಂತ್ರಿಗಳ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಂತಹ 4,000 ರೂಪಾಯಿ ಕೂಡ ಅದು ಕೂಡ ಕಂತಿನ ಮುಖಾಂತರ ಅವರ ಒಂದು ಡೈರೆಕ್ಟ್ ಅಕೌಂಟಿಗೆ ಹೋಗ್ತಾ ಇರೋದನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಹಾಯ್ ಅಮ್ಮ, ಮತ್ತೆ ಶಾಪಿಂಗ್? ಅಪ್ಪ, ನೀವು ಇವಳನ್ನು ಹಾಳು ಮಾಡಿದ್ದೀರಿ. ಲಿಮಿಟ್ ನಲ್ಲಿದ್ರೆ ಏನು ತೊಂದರೆ ಆಗಲ್ಲ. ಯಾವುದೇ ಲಿಮಿಟ್ ಇಲ್ಲದೆ ಶಾಪಿಂಗ್ ಮಾಡ್ತಾಳೆ. ನಿಮ್ ಕಾರ್ಡ್ ನಲ್ಲಿ ಆಡ್ ಆನ್ ಇದೆಯಲ್ಲ? ನಾನು ಕಾರ್ಡ್ ನಲ್ಲಿ ಲಿಮಿಟ್ ಸೆಟ್ ಮಾಡಿದ್ದೀನಿ. ಮತ್ತೆ ಇದರ ಲಾಭ ಏನಂದ್ರೆ ರಿಸ್ಕ್ ಕಮ್ಮಿ ಆಗುತ್ತೆ. ಮತ್ತೆ ಒಂದು ವೇಳೆ ಫ್ರಾಡ್ ಆದ್ರೂ ತಕ್ಷಣ ಬ್ಯಾಂಕಿಗೆ ತಿಳಿಸಿ ನಷ್ಟ ಕಮ್ಮಿ ಆಗುತ್ತೆ. ಮುಂದಿನ ಸಾರಿ ಪಿಂಕ್ ಡ್ರೆಸ್. ಯು ಆರ್ ದ ಲಿಮಿಟ್ ಸೆಟ್ ಇದೆ ಅಲ್ಲ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ರಾಜ್ಯದಲ್ಲಿ ಶೇಕಡಾ 71ರಷ್ಟು ಜನರ ಹೆಸರು ಮತದಾರರ ಪಟ್ಟಿಯಲ್ಲಿದ್ದು, ಉಳಿದವರು ಕೂಡಲೇ ತಮ್ಮ ಹೆಸರು ನೋಂದಣಿ ಮಾಡಿಕೊಳ್ಳಬೇಕೆಂದು ಬೆಳಗಾವಿ ಜಿಲ್ಲೆಯ ಮತದಾರರ ಪಟ್ಟಿಯ ಮಾದರಿ ವೀಕ್ಷಕ ಎಲ್ಕೆ ಅತೀಕ್ ತಿಳಿಸಿದ್ದಾರೆ.
ಬೆಳಗಾವಿಯಲ್ಲಿ ನಿನ್ನೆ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಇಂದು ಕೊನೆಯ ದಿನವಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದ ಯುವಕರು, ಮಹಿಳೆಯರು, ದಿವ್ಯಾಂಗರು ತಮ್ಮ ಹೆಸರು ಸೇರಿಸಲು ಮುಂದಾಗಬೇಕು ಎಂದರು. ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗಿರುವವರ ಹೆಸರು ನೋಂದಣಿ ಬಗ್ಗೆ ಅಧಿಕಾರಿಗಳ ಸಭೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ನೋಂದಣಿಗೆ ಬರುವ ಅರ್ಜಿಗಳನ್ನು ಪರಿಶೀಲಿಸಿ ಇದೇ 18ಕ್ಕೆ ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು. ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಮುಂದಾಗಬೇಕು ಅನ್ನೋದು ಒಂದು ಸಾರ್ವಜನಿಕರಲ್ಲಿ ನಿಮ್ಮ ಮೂಲಕ ನಾನು ಕೋರ್ಕೊಳ್ತೇನೆ. ಇದರಲ್ಲಿ ನಾವು ಮುಖ್ಯವಾಗಿ 2-3 ವಿಷಯ ನಾವು ನೋಡ್ತೇವೆ. ಒಂದು ಏನು ಅಂತ ಹೇಳಿದ್ರೆ, ಈ ಒಟ್ಟು ಜನಸಂಖ್ಯೆಗೆ ನೋಡಿದಾಗ ಎಷ್ಟು ಪರ್ಸೆಂಟೇಜ್ ಜನ ವೋಟರ್ಸ್ ಇದ್ದಾರೆ ಅಂತ ಹೇಳಿ ರಾಜ್ಯದ ಸರಾಸರಿ 71% ಇದೆ. 71% ಅಂದ್ರೆ 100 ಜನ ಪಾಪ್ಯುಲೇಷನ್ ಇದ್ರೆ 71% ಮತದಾರರು ಎನ್ರೋಲ್ ಆಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಅಂತ ನಾವು ನೋಡಿದಾಗ ನಮ್ಮ ಜಿಲ್ಲೆಯಲ್ಲಿ ಸರಾಸರಿ 70 ಇದೆ. ಅಂದರೆ ಸ್ವಲ್ಪ 1% ಕಡಿಮೆ ಇದೆ. ಆದ್ರಿಂದ ಎನ್ರೋಲ್ಮೆಂಟ್ನ ಸ್ವಲ್ಪ ಹೆಚ್ಚು ಮಾಡಿದ್ರೆ ಆ ನಂಬರು ಸ್ವಲ್ಪ ಸರಾಸರಿಗೆ ಮಾನದಂಡಕ್ಕೆ ಪ್ರಕಾರ ತರಬೇಕು ಅನ್ನೋದು ಒಂದು ನನ್ನ ಸೂಚನೆ. ಮೈಸೂರಿನಲ್ಲಿ ನಿನ್ನೆ ಏರ್ಪಡಿಸಿದ್ದ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಸಮಾವೇಶಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಚಾಲನೆ ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್, ರಾಷ್ಟ್ರೀಯ ಹಿಂದುಳಿದ ಮೋರ್ಚಾ ಅಧ್ಯಕ್ಷ ಲಕ್ಷ್ಮಣರಾವ್, ರಾಜ್ಯ ಘಟಕದ ಅಧ್ಯಕ್ಷ ನೆಲ ನರೇಂದ್ರ ಬಾಬು ಮತ್ತಿತರರು ಉಪಸ್ಥಿತರಿದ್ದರು. ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಈಗ ಸರ್ವಸ್ಪರ್ಶಿ ಮತ್ತು ಸರ್ವವ್ಯಾಪಿಯಾಗಿದೆ. ದೇಶದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುತ್ತಿದೆ. ಪಕ್ಷದ ವಿವಿಧ ಮೋರ್ಚಾಗಳನ್ನು ಬಲಪಡಿಸಿ ಎಲ್ಲರಲ್ಲೂ ನಾಯಕತ್ವ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಸಚಿವ ಸೋಮಶೇಖರ್ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಕಾಯ್ದೆಗಳನ್ನು ಬಲವಾಗಿ ಸಮರ್ಥಿಸಿಕೊಂಡರು. ಕನಿಷ್ಠ ಬೆಂಬಲ ಬೆಲೆ ನೀತಿ ಮುಂದುವರಿಯಲಿದೆ. ಎಪಿಎಂಸಿಗಳನ್ನು ಯಾವುದೇ ಕಾರಣಕ್ಕೂ ಮುಚ್ಚುವುದಿಲ್ಲ. ಬದಲಿಗೆ ಎಪಿಎಂಸಿಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ ಎಂದರು. ಲಕ್ಷ್ಮಣ್ ರಾವ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಿಂದುಳಿದವರು, ದುರ್ಬಲ ವರ್ಗದವರು ಸೇರಿದಂತೆ ಸರ್ವರ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. राजनीतिक दल जो हम चला रहे हैं और हमारा फिलॉसफर जो है पंडित दीनदयाल उपाध्याय सिद्धांत करता his main aim is to see that the poorest of the poor should be given priority for his upliftment and welfare. ಚಿತ್ರದುರ್ಗ ಜಿಲ್ಲೆಯ ವಾಣಿವಿಲಾಸ ಸಾಗರದ ಕೆರೆಗಳ ಸುತ್ತ 2 ಎಕರೆ ಪ್ರದೇಶದಲ್ಲಿ ಕೊಳಗಳನ್ನು ನಿರ್ಮಿಸಿ 20 ಲಕ್ಷ ಮೀನಿನ ಮೊಟ್ಟೆಗಳನ್ನು ಬಿತ್ತನೆ ಮಾಡಲಾಗಿದೆ. ಮೀನುಗಾರಿಕಾ ಇಲಾಖೆ ಹಾಗೂ ಮೀನುಗಾರರ ಸಂಘದ ಸಹಯೋಗದೊಂದಿಗೆ ಈ ನೂತನ ಕಾರ್ಯ ಆರಂಭಿಸಿದ್ದು, ಮೀನುಗಾರಿಕೆ ಅಭಿವೃದ್ಧಿಗೆ ಒತ್ತು ನೀಡಲು ಮುಂದಾಗಿದೆ. ಬಿತ್ತನೆ ಮಾಡಿರುವ ಮೊಟ್ಟೆ ಮರಿಯಾದ ನಂತರ ಪ್ರತಿ 40 ದಿನಗಳಿಗೊಮ್ಮೆ ಅವುಗಳನ್ನು ಜಲಾಶಯಕ್ಕೆ ಬಿಟ್ಟು ಹಿಡಿಯಲು ಅನುಕೂಲ ಮಾಡಿಕೊಡಲಾಗುತ್ತಿದೆ. ಸಾಮಾನ್ಯ ಗೆಂಡೆ, ಕಾಟ್ಲ, ರೌಹು, ಮೃಗಾಲ್ ತಳಿಯ ಮೀನಿನ ಮೊಟ್ಟೆಗಳನ್ನು ಬಿತ್ತನೆ ಮಾಡಲಾಗಿದೆ. ಪ್ರತಿ ಬಾರಿ ಹೊರ ರಾಜ್ಯಗಳಿಂದ ತಂದು ಸಾಕಣೆ ಮಾಡುವ ಮರಿಗಳು ಹೆಚ್ಚು ಕಾಲ ಜೀವಂತವಾಗಿರುತ್ತಿರಲಿಲ್ಲ. ಹಾಗಾಗಿ ಈ ಹೊಸ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ. ಇದರಿಂದ ಕೆರೆ ಹಾಗೂ ಜಲಾಶಯಗಳಲ್ಲಿ ಮೀನುಗಾರಿಕೆ ನಡೆಸುವವರಿಗೆ ಹೊಸ ಭರವಸೆ ಮೂಡಿದಂತಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಮೀನುಗಾರಿಕಾ ಇಲಾಖೆ ಸಹಾಯಕ ಅಧಿಕಾರಿ ಶ್ರೀನಿವಾಸ್, ಹೊರ ಜಿಲ್ಲೆಗಳಿಂದ ಮೀನು ಮರಿ ತಂದು ಸಾಕಣೆ ಮಾಡುವ ಮೀನುಗಳ ಉಳಿವು ಕಡಿಮೆ. ಹಾಗಾಗಿ ಈ ನೂತನ ಯೋಜನೆ ಹಮ್ಮಿಕೊಂಡಿದ್ದು, ಇನ್ನು ಮುಂದೆ ಇದನ್ನು ಮುಂದುವರಿಸಲಾಗುವುದು ಎಂದು ಹೇಳಿದರು. ಸೊ ಈ ಜಲಾಶಯದಲ್ಲಿ ಅತಿ ಹೆಚ್ಚು ಶಿಕಾರಿಯಾಗೋದು ಅಂದ್ರೆ ಯಾವುದೇ ಜಲಾಶಯ ಸಹ ಕಾಟ್ಲಾ ತಳಿ ಅಂತ ಹೇಳ್ತೀವಿ.
ಕಾಟ್ಲಾ ಮೀನ್ ಮರಿ ಅದು ಮೇಲೆ ಆಡ್ತಾ ಇರುತ್ತೆ. ಸೊ ಮೀನುಗಾರರ ಬಲೆಗೆ ಈಸೆಗೆ ಬೀಳೋದು ಅಂದರೆ ಕಾಟ್ಲಾ ತಳಿ. ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು. ಸಹಕಾರ ಸಂಘ ಮೀನುಗಾರರ ಸಹಕಾರಿ ಸಂಘದ ನಿರ್ದೇಶಕ ಕರಿಯಪ್ಪ, ಮೀನುಗಾರರಿಗೆ ಇದು ಉಪಕಸುಬಾಗಿರುವ ಕಾರಣ ತಮಗೆ ಹೆಚ್ಚಿನ ಸೌಲಭ್ಯ ನೀಡಬೇಕೆಂದು ಮನವಿ ಮಾಡಿದರು. ದೋಣಿ ಬಲೆಗಳನ್ನು ಉಚಿತವಾಗಿ ಕೊಟ್ಟರು, ಆಮೇಲೆ ಯಾವುದೇ ಅನಾಹುತ ಸಂಭವಿಸದೇ ಇರಲಿ ಅಂತ ಹೇಳಿ ಲೈಫ್ ಜಾಕೆಟ್ ಕೊಟ್ಟರು, ಮತ್ತೆ ತಕ್ಕಡಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ತಕ್ಕಡಿ ಮತ್ತು ಸಣ್ಣ ಪುಟ್ಟ ಸೈಕಲ್ಗಳು ಗಂಡು ಮಕ್ಕಳಿಗೆ ಸೈಕಲ್ ಕೊಟ್ಟು ನಮಗೆ ಹೆಚ್ಚಿನ ಸಹಕಾರ ಮಾಡ್ತಾ ಇದೆ. ಹಿರಿಯೂರಿನ ಪರಶುರಾಮ್, ಇಲ್ಲಿ ಹೆಚ್ಚಾಗಿ ಜಿಲೇಬಿ ಮೀನು ಸಿಗುತ್ತದೆ. ಚಳಿಗಾಲದಲ್ಲಿ ಇದು ಕಡಿಮೆಯಾಗಿದ್ದು ಬೇಸಿಗೆಯಲ್ಲಿ ಶಿಕಾರಿ ಉತ್ತಮವಾಗಿರುತ್ತದೆ. ಈ ಯೋಜನೆ ಹೆಚ್ಚು ಅನುಕೂಲವಾಗಿದೆ ಎಂದರು. ಚಳಿಗಾಲದಲ್ಲಿ ಸ್ವಲ್ಪ ಕಮ್ಮಿ, ಬೇಸಿಗೆಗಾಲದಲ್ಲಿ ಫೆಬ್ರವರಿ ಮಾರ್ಚ್ನಲ್ಲಿ 10 ಕೆಜಿ 5 ಕೆಜಿ ಒಂದೊಂದು ಮೀನು ಸಿಗ್ತವೆ. ಚೆನ್ನಾಗಿ ಶಿಕಾರಿ ಆಗುತ್ತೆ ಅವಾಗ. ಹಂಗಾಗಿ ಶಿಕಾರಿ ಆಡ್ತಾ ಇದೀವಿ. ಇಲ್ಲಿ ಇದು ಮೀನುಗಾರಿಕೆ ಇಲಾಖೆಯಿಂದ ಬೋಟು ಬಲೆ ಎಲ್ಲ ಕೊಡ್ತಾರೆ. ಯಾವ ತರ ನಾವು ಅದನ್ನ ಮೀನುಗಾರಿಕಾ ಪದವಿ ವಿದ್ಯಾರ್ಥಿನಿ ರಶಿಕಾ, ಮೀನುಗಳಿಗೆ ನೀಡುವ ಆಹಾರ, ಮಾರಾಟ, ಬೆಳವಣಿಗೆ ಸೇರಿದಂತೆ ಒಟ್ಟಾರೆ ಅವುಗಳ ಪಾಲನೆ ಪೋಷಣೆ ಬಗ್ಗೆ ತರಬೇತಿ ಪಡೆಯಲು ಆಗಮಿಸಿರುವುದಾಗಿ ಹೇಳಿದರು. ನಡೆಸ್ತೀವಿ ಅಂತ ಅದೇ ತರಹ ಬೇರೆ ಬೇರೆ ರೀತಿಯ ತರಬೇತಿಯನ್ನ ನಾವು ಇಲ್ಲಿ ಪಡಿತಾ ಇದ್ದೀವಿ. ಇಲ್ಲಿ ಮೀನುಮರಿ ಪಾಲನೆ ವಿವಿಧ ಹಂತಗಳಲ್ಲಿ ಯಾವ ತರ ಮಾಡಬೇಕು ಅಂತ, ಮತ್ತೆ ನಾವು ಅದನ್ನ ರೈತರಿಗೆ ಯಾವ ತರ ಕೊಡಬೇಕು, ಪ್ಯಾಕಿಂಗ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಆಕ್ಸಿಜನ್ ಫಿಲ್ಲಿಂಗ್ ಆಗಿರ್ಬೋದು, ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಎಷ್ಟೆಷ್ಟು ಇರಬೇಕು ಅಂತ ಇಷ್ಟನ್ನೆಲ್ಲ ನಾವು ಕಲಿತಾ ಇದ್ದೀವಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದಲ್ಲಿ 12ನೇ ಶತಮಾನದ ಶಾಸನ ಪತ್ತೆಯಾಗಿದೆ. ಉಡುತಡಿ ಕೋಟೆಯ ಪ್ರದೇಶದಲ್ಲಿ ಪಟ್ಟಿಕೆ, ಮಡಿಕೆ ಹಾಗೂ ಹೆಂಚಿನ ಚರುರಿನೊಂದಿಗೆ ಬಿಜ್ಜಳ ಅರಸರ ಕಾಲದ ತ್ರುಟಿತ ಶಾಸನವು ಪತ್ತೆಯಾಗಿದೆ. ಈ ಶಾಸನದ ಕೆಳ ಹಾಗೂ ಎಡಭಾಗದಲ್ಲಿ ಅಕ್ಷರಗಳು ತ್ರುಟಿತವಾಗಿರುವುದು ಕಂಡುಬಂದಿದೆ. ಸರ್ ಎಲ್ಲಿ ಕ್ಲೀನ್ ಇತ್ತು ಅಲ್ಲಿ ಹೊಡ್ಕೊಂಡ್ರ ಅದನ್ನ ಸರ್ ಆಕ್ಚುಲಿ ಅಲ್ಲಿ ಅದನ್ನ ನೋಡ್ಕೊಂಡು ಅದು ಸಣ್ಣ ಕಲ್ಲಾಗಿದ್ರೆ ಈಗ 2 ಇದಾವಲ್ಲ ಸರ್, ನನಗೆ ಈಗ 2 ಇರೋದ್ರಿಂದ ಇದು ಅಲ್ಲೇ ಇದ್ದದ್ದು ಪುಸ್ತಕದ ಮೇಲೆ ಇದ್ದದ್ದು. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಮಾತನಾಡಿದ ಸಹ್ಯಾದ್ರಿ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಜಿ ಪೂರ್ಣಿಮಾ, ಈ ಶಾಸನ ಬಿಜ್ಜಳ ಅರಸನ ಕಾಲಕ್ಕೆ ಸಂಬಂಧಿಸಿದ ಶಾಸನವಾಗಿದ್ದು ಈ ಪ್ರದೇಶದ ಪ್ರಾಮುಖ್ಯತೆಗೆ ಸಾಕ್ಷ್ಯ ದೊರೆತಂತಿದೆ ಎಂದರು. ಒಂದು ಸಾಕ್ಷ್ಯ ದೊರೆತಂತಾಗಿದೆ. ಈ ಒಂದು ಶಾಸನವನ್ನ ಇಲ್ಲಿಯೇ ಇದೇ ಸ್ಥಳದಲ್ಲಿಯೇ ನಾವು ಮುಂದೆ ಇದನ್ನ ಪ್ರೇಕ್ಷಣೀಯ ಸ್ಥಳವನ್ನಾಗಿ ಅಭಿವೃದ್ಧಿ ಪಡಿಸಿದ ನಂತರದ ದಿನಗಳಲ್ಲಿ ಇಲ್ಲಿಯೇ ಇದನ್ನ ಸಂರಕ್ಷಣೆ ಮಾಡಿ ಇದರ ಒಂದು ಮಹತ್ವವನ್ನ ಸಾರ್ವಜನಿಕರಿಗೆ ತಿಳಿಸಿಕೊಡ್ತಕ್ಕಂಥ ಕಾರ್ಯಗಳನ್ನ ಕೈಗೊಳ್ಳಲಾಗುವುದು. ಸ್ಥಳೀಯ ಪ್ರದೇಶದ ಇತಿಹಾಸ ಅಧ್ಯಯನಕಾರ ರಮೇಶ್ ಬಿ ಹಿರೇಜಂಬೂರ್, ಈ ಪ್ರದೇಶವು 12ನೇ ಶತಮಾನಕ್ಕೂ ಪುರಾತನವಾಗಿದೆ. ಈ ಶಾಸನ ಅಕ್ಕ ಮಹಾದೇವಿಯ ಕೋಟೆ ಮತ್ತು ಆಕೆ ಬದುಕಿದ್ದ ಕುರಿತ ಗೊಂದಲಗಳಿಗೆ ಪರಿಹಾರ ದೊರೆತಿದೆ ಎಂದರು. ಶತಮಾನದ ಒಂದು ಶಾಸನ ಸಿಕ್ಕಿದೆ. ಬಿಜ್ಜಳನ ಅವಧಿಯಲ್ಲಿ ಕಸಪಯ್ಯ ನಾಯಕನ ಉಲ್ಲೇಖ ಇರತಕ್ಕಂಥ ಶಾಸನ ಇವತ್ತು ಅಕ್ಕಮಹಾದೇವಿಯ ಈ ಕೋಟೆ ಮತ್ತು ಅಕ್ಕಮಹಾದೇವಿಯ ಲಭ್ಯತೆಯ ಕುರಿತಾಗಿರ್ತಕ್ಕಂಥ ಎಲ್ಲ ಗೊಂದಲಗಳಿಗೆ ಒಂದಷ್ಟು ಪರಿಹಾರ ಸೂಚಿಸಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಅಭಿವೃದ್ಧಿ ಕಾರ್ಯಗಳಲ್ಲಿ ದೊರಕಿರ್ತಕ್ಕಂಥ ಹಲವಾರು ಪ್ರಾಚ್ಯ ಅವಶೇಷಗಳು ಈ ಕೋಟೆಯ ಮಹತ್ವವನ್ನು ಸಾರಿ ಹೇಳ್ತಾ ಇದ್ದವು. ಆ ಸಂದರ್ಭದಲ್ಲಿ ಇಲ್ಲಿ ಅಕ್ಕ ಮಹಾದೇವಿ ಪುರಾತತ್ವ ಮತ್ತು ಪರಂಪರೆ ಇಲಾಖೆಯ ಸಹಾಯಕ ನಿರ್ದೇಶಕ ಆರ್ ತೆ ಶೇಜೇಶ್ವರ್, ಬಿಜ್ಜಳ ಅರಸ ಮಹಾದಂಡನಾಯಕ ಅಕ್ಕ ಮಹಾದೇವಿ ಹಾಗೂ ಪ್ರದೇಶ ಕುರಿತು ಐತಿಹಾಸಿಕ ವಿಷಯ ಕುರಿತು ವಿವರಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪುರಾತತ್ವ ಶಾಸನಗಳು ದೊರೆಯಬಹುದು ಎಂದರು. ಶಾಸನದಲ್ಲಿ ಬಿಜ್ಜಳ ಅರಸನ ಮಹಾದಂಡನಾಯಕ ಕಸಪಯ್ಯ ನಾಯಕ ಅಂತ ಉಲ್ಲೇಖವಿದ್ದು ಇಲ್ಲಿನ ಒಂದು ಬಲ್ಲೇಶ್ವರ ದೇವಸ್ಥಾನಕ್ಕೆ ಹಾಗೂ ಇಲ್ಲಿನ ಒಂದು ಬ್ರಹ್ಮಪುರಿ ಅಂತ ಒಂದು ಅಗ್ರಹಾರಕ್ಕೆ ದಾನ ನೀಡಿರೋ ಉಲ್ಲೇಖ ಕಂಡು ಬರುತ್ತದೆ. ಆದ್ದರಿಂದ ಏನು ಇವತ್ತು ಕೌಶಿಕ ಮಹಾರಾಜ ಅಕ್ಕಮಹಾದೇವಿನ ಒಂದು ಪತಿ ಅಂತ ಏನು ಕರೀತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಕಸಪಯ್ಯ ನಾಯಕನನ್ನು ಚಿದಾನಂದ ಮೂರ್ತಿ ಅವರು ಕೌಶಿಕ ಮಹಾರಾಜ ಎಂದು ಕರೆದಿರೋದ್ರಿಂದ ಈ ಒಂದು ಅಕ್ಕ ಮಹಾದೇವಿ ಜನ್ಮಸ್ಥಳಕ್ಕೆ ಒಂದು ಮಹತ್ವ. ಸಮಾಜ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನಾವೇನು ಕೊಟ್ಟಿದ್ದೇವೆ ಎಂಬ ಚಿಂತನೆ ಬಹಳ ಮುಖ್ಯ. ಸಮಾಜಕ್ಕೆ ಕೈಲಾದ ಕೊಡುಗೆ ನೀಡಲು ಹಲವರು ಬಯಸುತ್ತಾರೆ, ಕೆಲವರು ಅದನ್ನು ಕಾರ್ಯಗತ ಮಾಡುತ್ತಾರೆ. ಇಂಥ ಒಂದು ಪುಟ್ಟ ಗುಂಪು ಸ್ನೇಹ ಸಿಂಚನ ಟ್ರಸ್ಟ್. ಇಂಜಿನಿಯರಿಂಗ್ ಹಳೆಯ ವಿದ್ಯಾರ್ಥಿಗಳ ಈ ತಂಡ ಬೆಳಕಿನ ಹಬ್ಬ ದೀಪಾವಳಿಯ ಸಂದರ್ಭದಲ್ಲಿ ದೂರದ ಗಡಿ ಗ್ರಾಮಗಳಲ್ಲಿ ಬೀದಿ ದೀಪ ಅಳವಡಿಸಿ ನಿರ್ವಹಿಸುವ ಹೊಣೆ ಹೊತ್ತು ಇತರರಿಗೂ ಮಾದರಿಯಾಗಿದೆ. ಈ ಗ್ರಾಮದ ಹೆಸರು ಗಣೇಶಪುರ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅಮೃತಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 20 ಮನೆಗಳಿರುವ ಕುಗ್ರಾಮ. ಪಟ್ಟಣದಿಂದ ದೂರದಲ್ಲಿ ಬೆಟ್ಟಗುಡ್ಡಗಳ ತಪ್ಪಲಿನಲ್ಲಿರುವ ಈ ಗ್ರಾಮದ ರಸ್ತೆಗಳೀಗ
ರಾತ್ರಿಯ ವೇಳೆ ಹಾಲು ಬೆಳಕಿನಿಂದ ಕಂಗೊಳಿಸುತ್ತಿವೆ. ಇದಕ್ಕೆ ಕಾರಣ ಬೆಂಗಳೂರಿನಲ್ಲಿರುವ ಎಂಜಿನಿಯರಿಂಗ್ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಿಂಚನ ಟ್ರಸ್ಟ್. ನಮ್ಮ ಹಳೆ ಇಂಜಿನಿಯರಿಂಗ್ ಬ್ಯಾಚ್ಮೇಟ್ಸ್ಗಳೆಲ್ಲ ಸೇರಿಕೊಂಡು ನಮ್ಮದೇ ವೈಯಕ್ತಿಕವಾಗಿ ಎಷ್ಟಾಗುತ್ತೋ ಅಷ್ಟು ಹಣನ ಹಾಕ್ಕೊಂಡು ನಮ್ಮ ಸ್ಥಳೀಯವಾಗಿ ಹಿಂದುಳಿದ ಜನಗಳಿಗಾಗಲಿ ಊರಿಗಾಗಲಿ ಆ ಥರ ಎಷ್ಟಾಗುತ್ತೋ ಅಷ್ಟು ಸಹಕಾರ ಮಾಡಬೇಕು ಅಂದ್ಬಿಟ್ಟು ಈ ಥರ ಒಂದು ಸಂಸ್ಥೆ ಹುಟ್ಟಾಕಿದ್ವಿ. ಕಳೆದ 4 ವರ್ಷಗಳಿಂದ ಈ ಟ್ರಸ್ಟ್ ಪಟ್ಟಣದಿಂದ ದೂರ ಇರುವ ಗಡಿ ಗ್ರಾಮಗಳನ್ನು ಗುರುತಿಸಿ ದೀಪಾವಳಿಯ ಸಂದರ್ಭದಲ್ಲಿ ಆ ಊರಿಗೆ ಎಲ್ಇಡಿ ಬೀದಿ ದೀಪ ಅಳವಡಿಸುವ ಕಾರ್ಯ ಮಾಡುತ್ತಿದೆ. ಜೊತೆಗೆ 1 ವರ್ಷ ಅದರ ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸುತ್ತಿದೆ. ಹಳ್ಳಿಗಳಲ್ಲಿ ಆಲ್ಮೋಸ್ಟ್ 7 ಗಂಟೆಗೆ ಕತ್ತಲಾಯಿತು ಅಂದರೆ ಅಕ್ಕಪಕ್ಕ ಮನೆಗೆ ಹೋಗೋಕ್ಕೆ ಜನ ಹೆದರ್ತಾರೆ. ಒಂದು ಸಮಸ್ಯೆ ಇರುತ್ತಲ್ಲ ಇದು, ಅದೊಂದು ಮೂಲ ಉದ್ದೇಶ ಇಟ್ಕೊಂಡು ನಾವು ಈ ಥರ ಗಡಿ ಗ್ರಾಮಗಳನ್ನ ಪ್ಲೇಸ್ ಮಾಡಿಕೊಂಡು ಲೈಟ್ಸ್ಗಳು ಹಾಕ್ತಾ ಇದ್ದೀವಿ. ಅಮೃತಾಪುರ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಪವಿತ್ರ ಸ್ನೇಹ ಸಿಂಚನ ಟ್ರಸ್ಟ್ ಯುವಕರು ಮತ್ತು ಎಡಿಸನ್ ಆಂಪ್ ಸಂಸ್ಥೆಯ ಸಹಯೋಗದ ಈ ಸತ್ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಈ ಗ್ರಾಮ ಸ್ವಲ್ಪ ಗುಡ್ಡಗಾಡು ಪ್ರದೇಶಕ್ಕೆ ಹತ್ತಿರ ಇರೋದ್ರಿಂದ ನಮಗೆ ಪೇಟೆಗೆ ಕೂಡ ದೂರ ಇದೆ. ಹಾಗಾಗಿ ಈ ಒಂದು ಗ್ರಾಮವನ್ನ ಗುರುತಿಸ್ಬಿಟ್ಟು ನಮ್ಮನ್ನ ಅಪ್ರೋಚ್ ಮಾಡಿದ್ರು. 20 LED ಬಲ್ಬ್ಗಳನ್ನ ಹಾಕಬೇಕು ಅಂತಿದ್ದೀವಿ ಅಂತ. ಆಗ ನಾವು ಕೂಡ ಸರ್ಕಾರದ ಒಂದು 14ನೇ ಹಣಕಾಸು ಯೋಜನೆಯಿಂದ ಇಲ್ಲಿ ಅಳವಡಿಸಬೇಕು ಅಂತಿದ್ವಿ. ಈಗ ನಮಗೆ ಇವರು ಇಲ್ಲಿ ಅಳವಡಿಸ್ಕೊಟ್ಟಿರೋದ್ರಿಂದ ಆ ಒಂದು ಅನುದಾನ ನಮಗೆ ಉಳಿದ್ಬಿಟ್ಟು ಅದನ್ನ ನಾವು ಬೇರೆ ಗ್ರಾಮಕ್ಕೆ ವಿನಿಯೋಗಿಸೋದಕ್ಕೆ ಸಹಾಯಕವಾಗಿದೆ. ಆತಿಥೇಯ ಆಸ್ಟ್ರೇಲಿಯಾ ಮತ್ತು ಭಾರತ ತಂಡಗಳ ನಡುವೆ ಇಂದಿನಿಂದ ಅಡಿಲೇಡ್ ಕ್ರೀಡಾಂಗಣದಲ್ಲಿ 4 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯ ಆರಂಭವಾಗಿದೆ. ಹೊನಲು ಬೆಳಕಿನಲ್ಲಿ ನಡೆಯುತ್ತಿರುವ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಆರಂಭಿಕ ಆಟಗಾರ ಪೃಥ್ವಿ ಶಾ ಶೂನ್ಯಕ್ಕೆ ಔಟ್ ಆಗಿದ್ದು, ಚೇತೇಶ್ವರ ಪೂಜಾರ 14 ರನ್, ಮಯಾಂಕ್ ಅಗರ್ವಾಲ್ 10 ರನ್ ಗಳಿಸಿ ಆಡುತ್ತಿದ್ದಾರೆ. ಇತ್ತೀಚಿನ ವರದಿ ಬಂದಾಗ ಭಾರತ 1 ವಿಕೆಟ್ ನಷ್ಟಕ್ಕೆ 25 ರನ್ ಗಳಿಸಿ ಆಡುತ್ತಿದೆ. ಭಾರತದ ಪರ ಪೃಥ್ವಿ ಶಾ ಹಾಗೂ ವೃದ್ಧಿಮಾನ್ ಸಹ ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಜನವರಿ 1ರಿಂದ ವಿದ್ಯಾಗಮ. ಕೊರೋನಾ ಸುರಕ್ಷಾ ಕ್ರಮ ಅನುಸರಿಸಿ ಪಾಠಶಾಲೆ ಆವರಣದಲ್ಲೇ ಕ್ಲಾಸ್, ವಠಾರದಲ್ಲಿ ಇಲ್ಲ. ವಿದ್ಯಾಗಮಕ್ಕೆ ಪೋಷಕರ ಲಿಖಿತ ಒಪ್ಪಿಗೆ ಬೇಕು. ರೈತರಿಗೆ ಸುಪ್ರೀಂ ಆಸರೆ. ರೈತ ಪ್ರತಿಭಟನೆ ಅಂತ್ಯಕ್ಕೆ ಕೋರ್ಟ್ ಆಸಕ್ತಿ. ವಿಶೇಷ ಸಮಿತಿ ರಚನೆಗೆ ಇಂಗಿತ. ರಾಷ್ಟ್ರೀಯ ಬಿಕ್ಕಟ್ಟಾಗಿ ಪರಿಣಮಿಸುವ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ. ಕಬ್ಬು ಬೆಳೆಗಾರರಿಗೆ ಸಕ್ಕರೆ 3,500 ಕೋಟಿ ರೂಪಾಯಿ ಸಬ್ಸಿಡಿಗೆ ಕೇಂದ್ರ ಸಂಪುಟ ಸಮ್ಮತಿ. ಕೊರೋನಾ ಮಧ್ಯೆಯೂ 42% ವಿದೇಶಿ ನೇರ ಬಂಡವಾಳ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿಕೆ. ಎಫ್ಕೆಸಿಸಿಐ 103ನೇ ಸರ್ವ ಸದಸ್ಯರ ಸಭೆ. ಭಾರತಕ್ಕೆ ದ್ವಿತೀಯ ಪಿಂಕ್ ಬಾಲ್ ಟೆಸ್ಟ್. ಅಡಿಲೇಡ್ನಲ್ಲಿ ಇಂದಿನಿಂದ ಭಾರತ ಆಸ್ಟ್ರೇಲಿಯಾ ಮೊದಲ ಹಗಲು ರಾತ್ರಿ ಹಣಾಹಣಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ನಗರದಲ್ಲಿ ಇಂದು ಸಣ್ಣ ಪ್ರಮಾಣದ ಮಳೆ ಸಾಧ್ಯತೆ. ಗಸ್ತು ಸಾಮರ್ಥ್ಯ ಹೆಚ್ಚಿಸುವ 6 ವಿಮಾನ ಸೇನೆಗೆ ಶೀಘ್ರ. ರಕ್ಷಣಾ ವಲಯದಲ್ಲೂ ಆತ್ಮನಿರ್ಭರ್ ಒತ್ತು. ಭಾರತ ಬ್ರಿಟನ್ನಿಂದ ವರ್ಚುವಲ್ ಲಸಿಕಾ ಕಾರ್ಯ. ಲಸಿಕೆ ವಿತರಣೆಯಲ್ಲಿ ರಾಷ್ಟ್ರಗಳಿಗೆ ಅನುಕೂಲ. ಭಾರತೀಯ ಅಂಚೆ ಡಿಜಿಟಲ್ ಸೇವೆಯತ್ತ ದಾಪುಗಾಲು. ರಾಜ್ಯದ 851 ಅಂಚೆ ಕಚೇರಿಯಲ್ಲಿ ಜನಸೇವಾ ಕೇಂದ್ರ ಯೋಜನೆ ಜಾರಿ. ಶಾರದಾ ಸಂಪತ್ ಹೇಳಿಕೆ. ಎಲ್ಪಿಜಿ ಮತ್ತೆ ತುಟ್ಟಿ. ಸಿಲಿಂಡರ್ ದರ 50 ರೂಪಾಯಿ ಏರಿಕೆ. 15 ದಿನದಲ್ಲಿ 100 ರೂಪಾಯಿ ಜಂಪ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ, ಪ್ರಧಾನಿ ನರೇಂದ್ರ ಮೋದಿ ನಡುವೆ ಇಂದು ವರ್ಚುವಲ್ ಸಂವಾದ. ಕೋವಿಡ್-19 ನಂತರದ ಸ್ಥಿತಿಗತಿ ಕುರಿತು ಮಹತ್ವದ ಚರ್ಚೆ. ಕೊರೋನಾ ಪರಿಣಾಮದಿಂದ ಬಡವರು, ದುರ್ಬಲ ವರ್ಗದ ರಕ್ಷಣೆ. ವಿಶ್ವ ಬ್ಯಾಂಕ್ ನೆರವಿನ $400 ದಶಲಕ್ಷ ಯೋಜನೆ ಜಾರಿ. ಎರಡನೇ ಹಂತದ ಗ್ರಾಮ ಪಂಚಾಯತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಾಳೆ ಕಡೆಯ ದಿನ. ಪಕ್ಷರಹಿತ ಚುನಾವಣೆಗೆ ರಾಜಕೀಯ ಮುಖಂಡರ ಸಹಕಾರಕ್ಕೆ ಆಯೋಗ ಮನವಿ. ಅಡಿಲೇಡ್ ಟೆಸ್ಟ್ ಕ್ರಿಕೆಟ್. ಆಸ್ಟ್ರೇಲಿಯಾ ವಿರುದ್ಧ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.